ಎಚ್ಡಿ ಕೋಟೆ ತಾಲೂಕಿನ ಜಕ್ಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ವಿಧಾನ ಪರಿಷತ್ ಸದಸ್ಯರಾದ ಶಿವಕುಮಾರ್ ಮಾತನಾಡಿದ ಅವರು 1931ರ ನಂತರ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದ ಜನಗಣತಿ ಮಾಡಲು ಮುಂದಾಗಿದೆ. ಈ ಗಣತಿ ಕಾರ್ಯ 2027ಕ್ಕೆ ಮುಗಿಯಲಿದ್ದು ಎಲ್ಲರೂ ಸಂಪೂರ್ಣ ಮಾಹಿತಿ ನೀಡಬೇಕು. 2026ಕ್ಕೆ ಪೂರ್ಣ ಪ್ರಮಾಣದ ಜನಗಣತಿ ಕಾರ್ಯ ನಡೆಯಲಿದ್ದು ಎಲ್ಲಾ ಜನಾಂಗದವರು ತಮ್ಮ ಕುಟುಂಬದ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಎಂದು ತಿಳಿಸಿದರು. ಜಕ್ಕಹಳ್ಳಿ ಒಂದು ಮಾದರಿ ಗ್ರಾಮವಾಗಿದೆ. ವೀರಶೈವ ಲಿಂಗಾಯತ ಮತ್ತು ದಲಿತ ಸಮುದಾಯ ಒಟ್ಟಿಗೆ ಸೇರಿ ಇಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಿಸಿರುವುದು ನಿಜಕ್ಕೂ ಶ್ಲಾಘನೀಯ. ನಿಜವಾದ ಬಸವ ಅನುಯಾಯಿಗಳು ಇಲ್ಲಿದ್ದಾರೆ. ಈ ಕ್ಷಣವನ್ನ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಎಂದರು. ವರದಿ ಎಚ್ಡಿ ಕೋಟೆ ರಮೇಶ್. ವೀರಶೈವ ಸಮಾಜದವರು ಮತ್ತು ದಲಿತರು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇವತ್ತು ಕರ್ನಾಟಕದ ನಿಜವಾದ ವಚನಕಾರರು, ನಿಜವಾದ ಬಸವಣ್ಣನ ಅನುಯಾಯಿಗಳು ಯಾರಾದರೂ ಇದ್ರೆ ಅದು ಜಕ್ಕಹಳ್ಳಿ ಗ್ರಾಮದಲ್ಲಿ. ಮತ್ತೆ ಅದೇ ತರ ಮುಸಲ್ಮಾನರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಹಾಯ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಇವತ್ತು ಸುವರ್ಣಾಕ್ಷರದಲ್ಲಿ ನಾವು ಬಂದಿರಬೇಕಾಗುತ್ತೆ. ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಅಂಬೇಡ್ಕರ್ ಜೀವಂತ ಇರೋದು ಎಲ್ಲಿ, ಅಂಬೇಡ್ಕರ್ ಜೀವಂತ ಇರೋದು ಹೇಗೆ, ಅಂಬೇಡ್ಕರ್ ಅವರ ಏನು ಪುತ್ಥಳಿ ಇವತ್ತು ಅನಾವರಣ ಆಗಿದೆ. ಈ ಪುತ್ಥಳಿ ಅನಾವರಣದಲ್ಲಿ ಎಲ್ಲ ಸಮುದಾಯದವರು ಇಲ್ಲಿ ಕೈ ಜೋಡಿಸಿದ್ದಾರೆ. ಒಡೆದ ಚಪ್ಪಾಳೆ. ಎಲ್ಲ ಸಮುದಾಯ ಇದೆ. ಎಲ್ಲ ಸಮುದಾಯ ಇದ್ದಲ್ಲಿ ಬಾಬಾ ಸಾಹೇಬರು ಜೀವಂತ ಇರ್ತಾರೆ. ನಾವು ಯಾವುದೋ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಬಾಬಾ ಸಾಹೇಬರು ಯಾವತ್ತೂ ಸಂವಿಧಾನ ಬರಲಿಲ್ಲ. ಭಾರತದ ಪ್ರತಿಯೊಬ್ಬ ಪ್ರಜೆ ಇವತ್ತು ಅವನ ಎಲ್ಲ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬರ ಸಂವಿಧಾನದಿಂದ. ಹಾಗಾಗಿ ಬಂಧುಗಳೇ, ಇವತ್ತು ಏನು ನಮ್ಮ ವೀರಶೈವ ಸಮುದಾಯ ಇರ್ಬೋದು, ನಮ್ಮ ಈ ಸಮುದಾಯ ಇರ್ಬೋದು, ಒಲೆಗಂಡಲ್ಲದೆ ಪಿಂಡೆಗೆ ನೆಲಗಾಶ್ರಯವೆಲ್ಲಿದೆ. ವಲಯ ಎಲ್ಲೂ ಇರಲ್ಲೋ, ವಲಯ ಊರ ಹೊರಗಿರುವರೆ, ಊರ ಮಧ್ಯದಲ್ಲಿಲ್ಲವೇ, ಪರದನ ಪರಸ್ಥನ ಒಪ್ಪುವುದ ವಲಯ, ತಂದೆ ತಾಯಿಗಳನ್ನು ನಿಂದಿಸುವುದರ ವಲಯ. ಇಂತಪ್ಪು ವಲಯಗಳನ್ನು ಬಿಟ್ಟು ಊರ ಹೊರಗಿರುವ ವಲಯ ಎಂದು ಕರೆದರೆ ಅವರನ್ನು ಕುಂಬಾರ ಕೊಂಡೆ ಎನ್ನುವ ಬರೀ ಕತ್ತೆ ತಂದು ಮಾದಾರ ಚೆನ್ನಯ್ಯನ ಮನೆ 12 ಜೊತೆ ಹಳೆಯ ಕಡದಲ್ಲಿ ಶುದ್ಧವಾಗಿ ಹೊಡೆಯದ ಅಂಬಿಗರ ಚೌಡಯ್ಯ. ಯಾರಪ್ಪ ವಲಯರು? ವಲಯ ಯಾರು? ವಲಯ ಊರು ಹೊರಗಿಲ್ಲ, ಊರ್ ಮಧ್ಯದಲ್ಲಿದ್ದಾರೆ. ಯಾರು? ಪರದನ ಪರಸ್ತ್ರೀ ಅಪ್ಪುವನ ವಲಯ. ಹುಚ್ಚೆಯ ಪಕ್ಷದಲ್ಲಿ ಹುಟ್ಟಿದವರು. ಈ ಗ್ರಾಮದಲ್ಲಿ ನೈಜ ಅಂಬೇಡ್ಕರ್ ವಾದಿಗಳು, ನೈಜ ಅಂಬೇಡ್ಕರ್ ಅನುಯಾಯಿಗಳು ಇದೀವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಾನು ಕೊಡಗಲ್ ಕತೆ ಹೇಳುತ್ತಲ್ಲ, ಈ ಕಥೆನ ಅವ್ರಿಗೆ ಹೇಳಿದೆ. ಒಂದು ವರ್ಷ ನೀವೆಲ್ಲರೂ ಇಷ್ಟೊಂದು ಜನ ಎಂಪ್ಲಾಯೀಸ್ ಇದ್ದೀರಿ, 50% ನೀವು ಸಂಗ್ರಹ ಮಾಡಿ ಕೊಡಿ ನನಗೆ, ಅಥವಾ ಇಟ್ಕೊಳ್ಳಿ, ನಾನು 50% ಕೊಡ್ತೀನಿ. 3 ತಿಂಗಳಾಯ್ತು, 6 ತಿಂಗಳಾಯ್ತು, ಸದ್ಯ ಇಲ್ಲ. ಕೊನೆಗೆ ಬಂತೇಜಿಯವರು ಏನ್ ಘೋಷಣೆ ಮಾಡಿ ಹೋದ್ರಿ, ಏನೂ ಆಗ್ತಾ ಇಲ್ವಲ್ಲ, ಏನಾದರೂ ಮಾಡಿ ಅಂತಂದ್ರು. ಸೊ ನಾನು ಯಾವ ಸರ್ಕಾರದ ಅನುದಾನನೂ ಹಾಕಲಿಲ್ಲ. ಇದು ಕೊಡಬೇಕಾದ ನೀವು ಯಾರು ಕೂಡ ಡಾಕ್ಟರ್ ಶಿವಕುಮಾರ್ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ನಮ್ಗೆ ದುಃಖ ಆಗ್ತದೆ. ಯಾವ ಅಂಬೇಡ್ಕರ್ ನಾವು ಆರಾಧಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ, ಪ್ರೀತಿಸ್ತಾ ಇದ್ದೀವಿ, ಅವ್ರು ಬರೆದಂತ 4 ಕೃಷ್ಣ ಹೆಸರನ್ನ ಬರಲಿಲ್ಲ. ಅವ್ರು ಬರೆದಿರ್ತಕ್ಕಂಥ 5 ಪತ್ರಿಕೆನ ಬಾಯಿ ಬರಲಿಲ್ಲ. ಎಷ್ಟು ನೋವಾಗ್ತದೆ ಗೊತ್ತೇ. ಬಹಳ ಪ್ರಬುದ್ಧತೆಯ ಭಾಷಣದೊಂದಿಗೆ ನಮ್ಮೆಲ್ರಿಗೂ ತಿಳಿಸಿದ್ದಾರೆ. ಹಾಗಾಗಿ ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಬಟ್ ಒಂದಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನು ನಮ್ಮ ಯುವಕರು ಇಲ್ಲಿದ್ದೀರಾ, ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಇವತ್ತು ಗ್ರಾಮಗಳಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಮಕ್ಕಳು ಏನ್ ನಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀವಿ, ನೀವು ಅವರಿಗೆ ಒಂದು ಶಿಕ್ಷಣವನ್ನ ಉತ್ತಮವಾದ ರೀತಿಯಲ್ಲಿ ಕೊಡಿಸ್ಬೇಕು. ಪ್ರತಿ ಮನೆಯಲ್ಲೂ ಕೂಡ ಒಂದು ಸಂವಿಧಾನದ ಪುಸ್ತಕವನ್ನು ಇಡಬೇಕು. ಹಿಂದೆ